ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 8 ಲೋಟಸ್ ಚಾನಲ್. ಇವತ್ತು ಪೂಜಾ ಸಾಮಾನು ಯಾವ ಥರ ಕ್ಲೀನ್ ಮಾಡೋದಂತ ನೋಡೋಣ. ಫಸ್ಟೇ ಒಂದು ವಿಡಿಯೋ ಮಾಡಿದ್ದೆ, ಮತ್ತು ಇದು ಬೇರೆ ಮೆಥಡಲ್ಲಿ. ಅದಕ್ಕಿಂತ ಇದು ತುಂಬ ಸುಲಭವಾಗಿರುತ್ತೆ ಮತ್ತು ಬೇಗ ಕ್ಲೀನ್ ಮಾಡ್ಕೋಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ನಾನಿಲ್ಲಿ 2.5 ಸ್ಪೂನ್ ಆಗೋವಷ್ಟು ಸಬೀನಾ ತೊಗೊಂಡಿದ್ದೀನಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಸೆಂಟ್ರಲ್ಲಿ ತುಂಬ ಟಿಪ್ಸ್ಗಳನ್ನೆಲ್ಲ ಹೇಳಿರ್ತೀನಿ. ಮತ್ತು ಇಲ್ಲಿ 3 ಸ್ಪೂನ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪು, 2ರಿಂದ 3 ಆಗೋವಷ್ಟು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಷ್ಟೇ ಪೂಜೆ ಸಾಮಾನಿದ್ರೂ ತೊಳ್ಕೊಬೋದು. ಸ್ವಲ್ಪ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ಕಲಿಸ್ಕೊಳ್ಳಿ. ನೋಡಿ, ಇಷ್ಟಿದ್ರೆ ಸಾಕು. ಇದು ಎಷ್ಟೇ ಪೂಜೆ ಸಾಮಾನಿದ್ರೂ ತೊಳಿಬೋದು. ಫಸ್ಟ್ ಇಲ್ಲಿ ನಾನು 3 ಡಿವೈಡ್ ಮಾಡ್ಕೊತಾ ಇದ್ದೀನಿ. ತಾಮ್ರದ್ದು ಸಪ್ರೇಟು, ಮತ್ತು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಇದು ಮಿಕ್ಕಿದ್ದು ಪೂಜೆ ಸಾಮಾನು. ನೋಡಿ, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತೀನಿ. ಫಸ್ಟು ಇದೆಲ್ಲ ಕ್ಲೀನ್ ಆಯಿತು. ಇವಾಗ ಉಳಿದಿದ್ದು ಪೂಜೆ ಸಾಮಾನು ತೊಳ್ಕೊಳ್ಳೋಣ. ನೋಡಿ, ಇದು ಫಸ್ಟು ಇದನ್ನು ತೋರಿಸ್ತೀನಿ ನಿಮಗೆ. ಇದು ಹಚ್ಚಿದ ತಕ್ಷಣ ಒಳ್ಳೆ ಶೈನಿಂಗ್ ಬರುತ್ತೆ. ಏನು ಉಜ್ಜೋದೆಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಈ ಥರ ಅಪ್ಲೈ ಮಾಡಿದ್ರೆ ಸಾಕು. ನೋಡಿ, ಈ ಥರ ಎಲ್ಲ ಹಚ್ಕೊಳ್ಳಿ. ಒಂದೇ ಸಾರಿ ಈ ಥರ ಎಲ್ಲದಕ್ಕೂ ಅಪ್ಲೈ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ತೊಳೆದ್ಬಿಟ್ಟು ಕೂಡ ಸಬೀನಾದಲ್ಲಿ ತೊಳಿಬೋದು. ಈ ಥರ ಕೈಯಲ್ಲಿ ಆಗಿಲ್ಲ ಅಂದರೆ ಈ ಥರ ತೆಂಗಿನಕಾಯಿ ನಾರು ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಸ್ಪಾಂಜ್ ಥರ ಇರೋ ನಾರಲ್ಲಿ ತೊಳ್ಕೊಳ್ಳಿ. ಈ ಥರ ಸ್ಕ್ರಬ್ಬು, ರಫ್ ಆಗಿರೋ ಅಂಥ ಹಾರ್ಡಾಗಿರೋ ಅಂಥ ಸ್ಕ್ರಬ್ಬು ಯೂಸ್ ಮಾಡಬೇಡಿ. ಅಷ್ಟು ಶೈನಿಂಗ್ ಎಲ್ಲ ಬರಲ್ಲ, ಸ್ಕ್ರ್ಯಾಚ್ ಬೀಳುತ್ತೆ, ಆಮೇಲೆ ಅಷ್ಟು ಶೈನಿಂಗ್ ಬರಲ್ಲ, ಚೆನ್ನಾಗಿರಲ್ಲ. ಈ ಥರ ತೆಂಗಿನ ನಾರಲ್ಲಿ ತೊಳೆಯೋದ್ರಿಂದ ಏನು ಸ್ಕ್ರ್ಯಾಚ್ ಬೀಳಲ್ಲ, ಚೆನ್ನಾಗಿರುತ್ತೆ, ಮತ್ತು ಕ್ಲೀನಾಗಿ ಆಗುತ್ತೆ ಎಲ್ಲ. ಎಷ್ಟು ಪೂಜೆ ಸಾಮಾನಿದ್ರೂ ಕೂಡ ತೊಳಿಬೋದು, ಏನು ಕಷ್ಟ ಅನಿಸಲ್ಲ. ನೋಡಿ, ಇಷ್ಟಕ್ಕೆ ಈ ಪೇಸ್ಟ್ ಹಚ್ಚಿ ತೊಳೆದಿದ್ದಕ್ಕೆ ಇಷ್ಟು ಶೈನಿಂಗ್ ಬಂದಿದೆ. ಇವಾಗ ಸಬೀನಾ ಹಾಕಿ ಒಂದು ಸತಿ ತೊಳೆಯೋಣ. ನೋಡಿ, ಇದೆಲ್ಲ ಬಂದ್ಬಿಡುತ್ತೆ ಈ ಥರ ಕಪ್ಪಗೆ. ಜಸ್ಟ್ ಸುಮ್ಮನೆ ಮಾಮೂಲಿ ಪಾತ್ರೆ ತೊಳೆಯೋ ಥರ ತೊಳೆದ್ರೆ ಸಾಕು. ಏನು ಒತ್ತಿ ಉಜ್ಜಬೇಕು ಅನ್ನೋದೆಲ್ಲ ಏನಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ಎಷ್ಟು ಪೂಜೆ ಸಾಮಾನಿದ್ರೂ ಕೂಡ ತೊಳಿಬೋದು. ನೋಡಿ, ಇವಾಗ ನೀಟಾಗಿ ಕ್ಲೀನಾಗಿದೆ. ಒಳಗಡೆ ಕಲೆ ಎಲ್ಲ ಇತ್ತಲ್ಲ, ಅದೆಲ್ಲನೂ ಕೂಡ ಹೋಗಿದೆ. ಇದೇ ಥರನೇ ಎಲ್ಲ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಇದು ಸಬೀನಾ ಹಾಕಿ ತೊಳಿಬೇಕಾದ್ರೆ ಈ ಥರ ನಾವು ಉಜ್ಜಬೇಕಾದ್ರೆ ಫಸ್ಟ್ ಪೇಸ್ಟ್ ಹಚ್ಚಿ ಕ್ಲೀನ್ ಮಾಡ್ತೀವಿ. ನೆಕ್ಸ್ಟು ನೀರಲ್ಲಿ ತೊಳ್ಕೊಂಡು ಆ ಸಬೀನಾ ಹಾಕಿ ಉಜ್ಜಬೇಕಾದ್ರೆ ಕಪ್ಪಗೆ ಬರುತ್ತೆ ಕಲೆ. ಅದು ಅಷ್ಟೇನು ಬಂದಿಲ್ಲ ಅಂದರೆ ನೀಟಾಗಿ ಕ್ಲೀನಾಗಿದೆ ಅಂತ. ಮತ್ತು ಅದು ತುಂಬ ಕಪ್ಪಾಗಿ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಉಜ್ಜಿದ್ರೆ ಕ್ಲೀನಾಗಿ ನೀಟಾಗುತ್ತೆ. 1 ತಿಂಗಳಾದರೂ ಕೂಡ ಕಪ್ಪಾಗಲ್ಲ. ಮತ್ತು ಕೈ ಕೂಡ ಇದು ಏನು ರಫ್ ಆಗಲ್ಲ. ಈ ಥರ ಪೀತಾಂಬರಿ ಅದೆಲ್ಲ ಯೂಸ್ ಮಾಡೋರಿಗೆ ಅಲರ್ಜಿ ಥರ ಆಗುತ್ತೆ, ಮತ್ತು ಒಬ್ಬೊಬ್ರಿಗೆ ಸೆಟ್ ಆಗಲ್ಲ, ಕೈಯೆಲ್ಲ ರಫ್ ಆಗುತ್ತೆ, ಕೈ ಉರಿ ಬರುತ್ತೆ. ಅಂಥವ್ರಿಗೆಲ್ಲ ಈ ಥರ ಯೂಸ್ ಮಾಡೋದ್ರಿಂದ, ಈ ಥರ ಪೇಸ್ಟ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಏನು ಅಷ್ಟೊಂದು ಇದಾಗಲ್ಲ. ಪೂಜೆ ಸಾಮಾನು ತೊಳೆದಿರೋ ಥರ ಅನಿಸಲ್ಲ, ಬೇಗನೆ ಕ್ಲೀನ್ ಮಾಡ್ಕೋಬೋದು. ಏನು ಅಷ್ಟು ಕಷ್ಟ ಅನಿಸಲ್ಲ, ತುಂಬ ಈಸಿಯಾಗಿರುತ್ತೆ. ಜಸ್ಟ್ ನಾನು ಸುಮ್ಮನೆ ಈ ಥರ ಅಪ್ಲೈ ಮಾಡಿ ಸುಮ್ಮನೆ ಉಜ್ತಾ ಇದ್ದೀನಿ ಅಷ್ಟೇ. ಏನು ರಫಾಗಿ ಹಾಕಿ ಉಜ್ಜಬೇಕು, ಇದು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ನೋಡಿ, ಎಷ್ಟು ನೀಟಾಗಿ ಕ್ಲೀನಾಗಿದೆ, ಶೈನಿಂಗ್ ಆಗಿದೆ.
ಕೈ ಕೂಡ ಏನು ರಫ್ ಆಗಲ್ಲ ಮತ್ತು ಕಪ್ಪಗೆ ಕಲೆ ಏನು ಬರಲ್ಲ. ಈ ಮೆಥಡು ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ಕೆಲ್ಸಕ್ಕೆ ಹೋಗಿ ಬಂದು ಮತ್ತು ಮನೇಲಿ ಹಬ್ಬದ ಟೈಮಲ್ಲೆಲ್ಲ ಕ್ಲೀನಿಂಗು ಎಲ್ಲ ಇರುತ್ತೆ, ಮತ್ತು ಶಾಪಿಂಗ್ ಇರುತ್ತೆ, ಅಂಗಡಿಗೆ ಹೋಗಿ ಅದು ಇದು ತೊಗೊಂಬರ್ಬೇಕು, ನೈವೇದ್ಯ ಪ್ರಸಾದ ಮಾಡೋದಿರುತ್ತೆ, ತಿಂಡಿಗಳೆಲ್ಲ ಮಾಡೋದಿರುತ್ತೆ ಹಬ್ಬದ ಟೈಮಲ್ಲಿ. ಆವಾಗ ಈ ಥರ ನಮಗೆ ಪೂಜೆ ಸಾಮಾನು ಕ್ಲೀನ್ ಮಾಡೋಕ್ಕೆ ತುಂಬ ಟೈಮೇ ಇರಲ್ಲ, ಟೈಮ್ ಹಿಡಿಯುತ್ತೆ ತುಂಬ. ಈ ಮೆಥಡಲ್ಲಿ ನಾವು ತೊಳ್ಕೊಳ್ಳೋದ್ರಿಂದ ಟೈಮ್ ಅಷ್ಟೇನು ಹಿಡಿಯಲ್ಲ, ಟೈಮ್ ಸೇವ್ ಆಗುತ್ತೆ, ನಮಗೆ ಬೇಗನೂ ಮಾಡ್ಕೋಬೋದು, ಏನೂ ಅಷ್ಟೊಂದು ಕಷ್ಟ ಆಗಲ್ಲ, ಈಸಿಯಾಗೆ ಕ್ಲೀನ್ ಮಾಡ್ಕೋಬೋದು. ಬೇಕಿದ್ರೆ ಪೇಸ್ಟ್ ಮಾತ್ರ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು, ಆದರೆ ಅದು ಒಂದು 15 ದಿನ ಅನ್ನೋಷ್ಟರಲ್ಲಿ ಕಪ್ಪಗಾಗುತ್ತೆ. ಸಬೀನ ಹಾಕಿ ತೊಳೆಯೋದ್ರಿಂದ 1 ತಿಂಗಳಾದರೂ ಕೂಡ ನಮಗೆ ಇದು ಪೂಜೆ ಸಾಮಾನು ಕಪ್ಪಾಗಲ್ಲ, ನೀಟಾಗಿರುತ್ತೆ. ನೀವೇ ನೋಡ್ಬೋದು, ಯಾಕಂದರೆ ನಾನು ಯಾವಾಗಲೂ ಕ್ಲೀನ್ ಮಾಡಿದ್ರು ಜೊತೆಗೆ ನಾನು ಸಬೀನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊತೀನಿ. ಆವಾಗ ಅದರಲ್ಲಿರೋ ಕಪ್ಪಗೆ ಕಲೆ ಬಂದ್ಬಿಡುತ್ತಲ್ಲ, ಆವಾಗ ನಮಗೆ ನೀಟಾಗಿರುತ್ತೆ. 1 ತಿಂಗಳಾದರೂ ಕೂಡ ನಮಗೆ ಏನು ಅಷ್ಟೊಂದು ಇದಾಗಿರಲ್ಲ ಪೂಜೆ ಸಾಮಾನು. ನೋಡಿ ನೀಟಾಗಿ ಶೈನಿಂಗಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೇ ಒಂದು ಏನಂದರೆ ಸ್ಕ್ರಬ್ ಮಾತ್ರ ರಫ್ ಆಗಿರೋದು ಯೂಸ್ ಮಾಡಬಾರ್ದು, ಸ್ಕ್ರ್ಯಾಚ್ ಬೀಳುತ್ತೆ. ಅದರಿಂದ ಸಾಫ್ಟಾಗಿರೋ ಅಂಥ ಸ್ಕ್ರಬ್ ಯೂಸ್ ಮಾಡಿ, ಇಲ್ಲಾಂದರೆ ತೆಂಗಿನ ನಾರು ಯೂಸ್ ಮಾಡಿ, ಇಲ್ಲಾಂದರೆ ಕೈಯಲ್ಲೇ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ಈ 3 ಮೆಥಡನ್ನ ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪೂಜೆ ಸಾಮಾನು ಕೂಡ ಶೈನಿಂಗಾಗೆ. ಮತ್ತು ನೆಕ್ಸ್ಟು ಇದಕ್ಕಿಂತ ಈಸಿಯಾಗಿರೋ ಅಂಥ ಇನ್ನೊಂದು ಮೆಥಡ್ ಕೂಡ ಇದೆ. ನೆಕ್ಸ್ಟು ನಾನು ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ತಾಮ್ರದ್ದು ಕೂಡ ಸೇಮ್ ಮೆಥಡೇ. ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದೆ, ನಿಮಗೆ ಡಿಫ್ರೆನ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಆ ಪೇಸ್ಟ್ ಅಪ್ಲೈ ಮಾಡಿದ ಕಡೆ ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಬೇರೆ ಕಡೆ ಎಲ್ಲ ನೋಡಿ ಸ್ವಲ್ಪ ಕಪ್ಪಗಿದೆ. ಡಿಫ್ರೆನ್ಸ್ನ ನೋಡಿದ್ರಲ್ವ, ಖಂಡಿತ ನೀವು ಈ ಮೆಥಡನ್ನ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ಯೂಸ್ಫುಲ್ಲಾಗಿರುತ್ತೆ ಅಂದ್ಕೊಳ್ತೀನಿ. ಈ ಮೆಥಡನ್ನ ಟ್ರೈ ಮಾಡಿ ನೋಡಿ. ಇದು ನಿಮಗಿಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಾಮ್ರದ ಸಾಮಾನೆಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ ಇರುತ್ತೆ, ಅದೆಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಕಲೆ ಹೋಗೋದೇ ಇಲ್ಲ. ನೋಡಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗಿರುತ್ತೆ. ಎಂಥ ಕಲೆ ಇದ್ದರೂ ಕೂಡ ಹೋಗುತ್ತೆ. ಒಂದು 5 ನಿಮಿಷ ಹಾಗೆ ನೆನೆಸಿಟ್ಬಿಡಿ, ತುಂಬ ಕಲೆ ಇತ್ತು ಅಂದರೆ. ಆಮೇಲೆ ಈ ಥರ ಸಬೀನ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ನೀಟಾಗೆ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಶೈನಿಂಗಾಗೆ ತುಂಬ ಚೆನ್ನಾಗಿದೆ, ಎಂಥ ಮಾರ್ಕು ಕಲೆ ಇದ್ದರೂ ಕೂಡ ಹೋಗುತ್ತೆ. ನಿಂಬೆಹಣ್ಣು ಇಲ್ಲ ಅಂದರೆ ನಿಂಬೆಹಣ್ಣು ಬದಲಿಗೆ ನಾವು ಎಳ್ಳಿಕಾಯಿನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇನ್ನೂ ಇಷ್ಟು ಉಳಿದಿದೆ ಇನ್ನೂ ಇದರಲ್ಲಿ. ಇವಾಗ ಫುಲ್ಲು ಕ್ಲೀನ್ ಮಾಡ್ಕೊಂಡಾಯ್ತು ನೋಡಿ. ಈ ಥರ ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆಯಲ್ಲಿ ಫಸ್ಟು ತಾಮ್ರದ್ದೆಲ್ಲ ಒರೆಸ್ಕೊಬಿಡಿ, ಅದು ಬೇಗ ಕಲೆ ಬೀಳುತ್ತೆ. ನೀರು ಆರಿದ್ಮೇಲೆ ಅದು ನೀರಿನ ಕಲೆ ಎಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಫಸ್ಟು ತಾಮ್ರದ್ದೆಲ್ಲ ಒರೆಸ್ಬಿಟ್ಟು ಆಮೇಲೆ ಮಿಕ್ಕಿದ ಪೂಜೆ ಸಾಮಾನೆಲ್ಲ ಒರೆಸ್ಕೊಳ್ಳಿ. ಚೆನ್ನಾಗಿ ನೀರು ಹೀರ್ಕೊಳ್ಳೋ ಅಂಥ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ, ಆವಾಗ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ.
ನೋಡಿ, ಇದು ಹೋಮ್ ಮೇಡ್ ಪೂಜಾ ಪೌಡ್ರು. ಇದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನೂ ಒಂದು ಸತಿ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ಪೂಜಾ ಪೌಡ್ರು. ಮತ್ತು ಇದನ್ನು ಇನ್ನೊಂದು ರೀತಿ ಕೂಡ ನಾವು ರೆಡಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಜಸ್ಟ್ 3 ಐಟಮ್ಸ್ನ ಹಾಕಿ, ಅದು ಕೂಡ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋ ಕೂಡ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ಯಾರು ಯೂಸ್ ಮಾಡಿಲ್ಲ ಇನ್ನೂ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ತುಂಬ ಘಮ ಘಮ ಅಂತ ಇರುತ್ತೆ. ನಾವು ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನೋವಷ್ಟು ನಮಗೆ ಒಳ್ಳೆ ಪರಿಮಳ ಸಿಗುತ್ತೆ ಇದು. ಮತ್ತು ಇದನ್ನು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ.